ಇನ್ನು ತುಮಕೂರಿನಲ್ಲಿ ನೋಡಿ ತಂದೆ ತಾಯಿ ಎದುರಲ್ಲೇ ಮಗ ಪ್ರಾಣ ಬಿಟ್ಟಿದ್ದಾನೆ. ಕಾಲ್ಜಾರಿ ಕೆರೆಗೆ ಬಿದ್ದು 26 ವರ್ಷದ ಮನೋಜ್ ಸಾವನ್ನಪ್ಪಿರೋದು. ಅದು ತಂದೆ ತಾಯಿಯ ಕಣ್ಣೆದುರುಗಳಲ್ಲೇ ಕಾಲ್ಜಾರಿ ಬಿದ್ದು ಬಿಡ್ತಾನೆ ಮನೋಜ್. ಈ ಘಟನೆ ಆಗಿರೋದು ತಿಪಟೂರು ತಾಲೂಕಿನ ದಸರಿಘಟ್ಟ ಕೆರೆಯಲ್ಲಿ. ಮನೋಜ್ ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ. ಹಸುವಿನ ಮೈ ತೊಳೆಯೋದಕ್ಕೆ ಅಂತ ಹೋಗಿರ್ತಾನೆ. ಆ ಟೈಮ್ನಲ್ಲಿ ಆಗಿರೋ ದುರಂತ ಇದು. ತಂದೆ ತಾಯಿ ಕೂಡ ಅಲ್ಲೇ ಇರ್ತಾರೆ. ಪಾಪ ಬದುಕುಳಿಸ್ಕೊಳ್ಳೋದಕ್ಕಾಗಲ್ಲ. ಮಗನನ್ನು ಕಾಪಾಡೋದಕ್ಕೆ ತಂದೆ ತಾಯಿ ಇಬ್ಬರು ಕೆರೆಗೆ ಹಾರ್ತಾರೆ. ತಂದೆ ಚಿಕ್ಕೇಗೌಡ, ತಾಯಿ ಅನಸೂಯ ನೀರಿಗೆ ಜಿಗಿತಾರೆ. ಈಜು ಬರೋದಿಲ್ಲ, ಆದರೂ ನೋಡಿ ಮಗನನ್ನು ಹೆಂಗಾದರೂ ಮಾಡಿ ಉಳಿಸ್ಕೊಳ್ಬೇಕು ಅಂಥೇಳಿ ತಂದೆ ತಾಯಿ ಇಬ್ಬರೂ ಕೂಡ ನೀರಿಗೆ ಹಾರ್ತಾರೆ. ಆದರೆ ಮಗನನ್ನು ಬದುಕಿಸ್ಕೊಳ್ಳೋದಕ್ಕಾಗಲಿಲ್ಲ. ಆದರೆ ತಂದೆ ತಾಯಿ ಇಬ್ರಿಗೂ ಈಜು ಬರ್ದೇನೆ ಇಳಿದ್ರು ಅಂಥೇಳಿ ಗ್ರಾಮಸ್ಥರು ಇದನ್ನು ಗಮನಿಸಿ ಓಡಿಬಂದು ಕೆರೆಗೆ ಹಾರಿ ಆ ಇಬ್ಬರನ್ನೂ ಕೂಡ ರಕ್ಷಣೆ ಮಾಡ್ತಾರೆ. ಆದರೆ ಮನೋಜನ್ನ ಎಷ್ಟೇ ಹುಡುಕಾಡಿದ್ರು ಕೂಡ ಸಿಗೋದಿಲ್ಲ. ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಅಗ್ನಿಶಾಮಕ ದಳ ಸಿಬ್ಬಂದಿ. ಆದರೂ ಕೂಡ ಸುಳಿವು ಸಿಕ್ಕಿಲ್ಲ. ತಿಪಟೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಾಗಿರೋ ಘಟನೆ ಇದು. ನೀವು ಹೇಳೋಣ ಅದೇನು